ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. 12ನೇ ಶತಮಾನದಲ್ಲಿ ಭಾರತಕ್ಕೆ ವಲಸೆ ಬಂದಂತಹ ಸೂಫಿ ಸಂತರು ಇಂದು ಅಪ್ಪಟ ಭಾರತೀಯರಾಗಿದ್ದಾರೆ ಹಾಗೂ ಅಲಿರಾಜ್ ಅವರು ಇಂದು ಅತ್ಯಂತ ಸುಂದರವಾಗಿ ಕಾರ್ಮೋಡ ಕೃತಿಯನ್ನು ರಚಿಸಿದ್ದಾರೆ ಹಾಗೂ ಅನೇಕ ಪ್ರಮುಖ ಕವಿಗಳ ನಿಕಟ ಸಂಪರ್ಕಗಳಿಂದ ಅವರ ಕವಿತೆಗಳನ್ನು ಓದಿ ಪ್ರಭಾವಿತರಾದವರು. ನಾವು ಎಂದು ಸಾಹಿತಿ ನಾಡೋಜ ಕುಂ ವೀರಭದ್ರಪ್ಪ ಹೇಳಿದರು. ಸೋಮವಾರ ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ಆರ್ ಸಂಕನೂರ ಎಜುಕೇಷನ್ ಫೌಂಡೇಶನ್ ಮತ್ತು ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಯಲಬುರ್ಗಾ ರಾಜಪ್ರಕಾಶನ ಯಲಬುರ್ಗಾ ಎಂಡಿ ಅಲಿರಾಜ್ ಅವರ ಕಾರ್ಮೋಡ ಕೃತಿ ಬಿಡುಗಡೆ ಹಾಗೂ ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಬೇಂದ್ರೆ ಅವರು ಕುವೆಂಪು, ರನ್ನ, ಪಂಪ ಸೇರಿ ಅನೇಕ ಮಹನೀಯರ ಕವಿತೆಯನ್ನ ಓದುವ ಹವ್ಯಾಸ ರೂಢಿಸಿಕೊಳ್ಳಬೇಕು ಹಾಗೂ ಓದುವ ಹವ್ಯಾಸ ಕಡಿಮೆಯಾಗಿರುವುದು ನೋವಿನ ಸಂಗತಿಯಾಗಿದೆ. ಮೊಬೈಲ್ ಬಂದ ಮೇಲೆ ಎಲ್ಲರ ಗಮನ ಅದರ ಮೇಲೆ ಇರೋದ್ರಿಂದ ಯಾರೂ ಪುಸ್ತಕಗಳನ್ನ ಓದ್ತಾ ಇಲ್ಲ ಎಂದಿದ್ದಾರೆ. ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿಕೆ ರವಿ ಅವರು ಮಾತನಾಡಿ, ಕನ್ನಡ ಸಾಹಿತ್ಯಕ್ಕೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಸಾಹಿತಿಗಳು, ಕವಿಗಳು ಹೆಚ್ಚಾಗಿ ಕಂಡು ಬರುತ್ತಿರುವುದು ಸಂತಸದ ವಿಷಯವಾಗಿದೆ ಹಾಗೂ ನಾವು ಒಮ್ಮೆ ದಸರಾ ಕವಿಗೋಷ್ಠಿ ಏರ್ಪಡಿಸಿದ್ದು ಅದರಲ್ಲಿ 120 ಜನ ಕವಿಗಳು ಭಾಗವಹಿಸಿದ್ದು ಅತ್ಯಂತ ಖುಷಿಯ ವಿಷಯವಾಗಿದೆ. ಅಕ್ಷರ ಹಾಗೂ ಅವಕಾಶ ವಂಚಿತ ಸಮುದಾಯದಿಂದ ಬಂದವರು ನಾವು. ನಮ್ಮ ಭಾವನೆಗಳನ್ನ, ನಮ್ಮ ವಿಚಾರಗಳನ್ನ ನಾವೇ ಬರೆಯಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ನೀಡಿದಂತಹ ಸಂವಿಧಾನದಿಂದ ನಾವು ಇಂದು ಜೀವನವನ್ನ ಸಾಗಿಸಲು ಸಾಧ್ಯವಾಗಿದೆ. ಅವರೇ ನಮಗೆ ಪ್ರೇರಣೆಯಾಗಿದ್ದಾರೆ ಎಂದಿದ್ದಾರೆ. ಕಾವ್ಯ ಪೂರ್ಣಿಮೆ ಶುರು ಮಾಡಿದ್ವಿ. ಪಾಪ ನಮ್ಮ ಇಬ್ರು ಕವಿಗಳು ಬಂದು ವಾಚನ ಮಾಡಿದ್ರು, ಬಹಳ ಸಂತೋಷದ ವಿಷಯ. ಅದು ವಿಶೇಷವಾಗಿ ಅಲಿರಾಜ್ ಒಬ್ಬ ಉಪನ್ಯಾಸಕರಾಗಿ ಒಳ್ಳೆ ಕವಿತೆಗಳನ್ನು ಬರೆದಿದ್ದಾರೆ. ನನಗೆ ಬಹಳ ಸಂತೋಷದ ವಿಷಯ. ಯಾಕೆಂದ್ರೆ ಪ್ರಗತಿಪರ ಚಿಂತನೆಯುಳ್ಳ ಎಲ್ಲ ಶೋಷಿತ ವರ್ಗಗಳಿಗೆ ಸೇರಿದ ಅವಕಾಶ ವಂಚಿತ ಸಮುದಾಯಗಳಿಂದ ಬಂದಿರತಕ್ಕಂಥ ಈ ಭಾಗದ ಇಷ್ಟೊಂದು ಜನ ನೀವು ಕವಿಗಳಿದ್ರೆ ನನಗೆ ಬಹಳ ಆಶ್ಚರ್ಯ. ಯಾಕೆಂದ್ರೆ ನಮ್ಮ ಭಾಗದಲ್ಲಿ, ನಮ್ಮ ಕರಾವಳಿಯಲ್ಲಿ ಬಹಳ ಒಳ್ಳೆ ಕವಿಗಳಿದ್ದಾರೆ ಬಿಡಿ. ಕನ್ನಡ ಭಾಷೆ ನನಗೆ ಎಷ್ಟು ಸಲಲಿತವಾಗಿ ಅರ್ಥ ಕುಡಿದು ಬಿಡ್ತಾರೆ ಕನ್ನಡ ಭಾಷೆನ. ನಮ್ಮ ಆ ಕಡೆ ಭಾಗದಲ್ಲಿ ನಾವು ಕಂಡಿದ್ದಾರೆ. ನಮ್ಮ ರಂಜಾನ್ ದರ್ಗಾ ನಾವೆಲ್ಲ ಜೊತೆಯಲ್ಲಿ ಬೆಳೆದವರು, ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು ಇದ್ದಾರೆ. ಅವರು ಈ ಭಾಗದವರು. ಹಾಗಾಗಿ ನನಗೆ ಬಹಳ ಅಭಿಮಾನ. ಹಂಗಾಗಿ ನನಗೆ ಮನಸ್ಸು ಒಪ್ಪಲಿಲ್ಲ, ಇಲ್ಲ ನಾನು ಅಲಿರಾಜ್ ಕಾರ್ಯಕ್ರಮ ತಪ್ಪಿಸ್ಕೋಬಾರ್ದು. ಯಾಕೆಂದ್ರೆ ಆ ಹುಡುಗನಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಆತನ ಪ್ರಗತಿಪರ ಚಿಂತನೆ, ಆ ಭಾವನೆಗಳು, ಕನ್ನಡದ ಬಗ್ಗೆ ಆತನಿಗಿರುವಂತಹ ಅಭಿಮಾನ. ಈಗಾಗಲೇ ಮೇಡಮ್ ಅವ್ರು ಎಲ್ಲ ಕವಿತೆಗಳನ್ನು ಅನಲೈಸ್ ಮಾಡಿಬಿಟ್ರು. ಅವರ ಹೆಂಡತಿಯ ಹೆಂಗೆ ಕನ್ನಡ ಕಲಿತ ಸುಮ್ಮನೆ ನಾನು ಕಣ್ಣಾಡಿಸ್ತೇನೆ. ನಾನು ಆ್ಯಕ್ಚುಲಿ ಫುಲ್ ಕವಿತೆಗಳನ್ನು ಓದಕ್ಕೆ ಆಗಲಿಲ್ಲ. ನನ್ನ ಉರ್ದು ಹೆಂಡತಿ ಈಗಾಗಲೇ ಮೇಡಮ್ ಹೇಳಿದ್ರು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಕವಿತೆನೂ ಅವರು ಮಾಡಿದ್ರು. ನೋಡಿ, ನನ್ನ ಉರ್ದು ಹೆಂಡತಿ ನಿಜಕ್ಕೂ ಕೂಡ ನನ್ನ ಮೇಲೆ ಬಹಳಷ್ಟು ಪ್ರಭಾವ ಬೀರಿದಂತ. ಸುಮ್ಮನೆ ನಾನು ಕುವೆಂಪು ನೋಡ್ತಾ ಇದ್ವಿ. ಈಗ ಓದಿದ್ದದು, ನಾನೇನು ಫುಲ್ ಪುಸ್ತಕ ನಿಮ್ದು ಓದಿಲ್ಲ. ನಿಮಗೂ ಕೂಡ ಬಹಳ ಒಳ್ಳೆ ಕನ್ನಡದ ಬಗ್ಗೆ ನಿಮ್ಗೆ ಇರ್ತಕ್ಕಂಥ ಅಭಿಮಾನ, ಈ ನಾಡಿನ ಆ ಕಂಪಿದೆಯಲ್ಲ, ಆ ಕನ್ನಡನವರು ಒಂದು ಕೃತಿ ಬಿಡುಗಡೆ ಸಂದರ್ಭದಲ್ಲಿ ಅಂದ್ರೆ ಇಷ್ಟೊಂದು ಪುಸ್ತಕ ಯಾರು ಓದ್ತಾರೇನೋ ಮನೆ ಅಂದ್ರು. ನಾನು ಸರ್, ನಮ್ಮ ಇತಿಹಾಸವನ್ನ ನಾವೇ ಬರೆಯುವ ದುರದೃಷ್ಟ ನಮ್ಮದಾಗಿದೆ. ಅಕ್ಷರ ವಂಚಿತ ಸಮುದಾಯಗಳಿಂದ ಬಂದಂಥವ್ರು ನಾವು. ಈ ನಾಡಿಗೆ ಸ್ವತಂತ್ರವನ್ನು ತಂದು ಕೊಟ್ಟಂತಹ, ಈ ರಾಷ್ಟ್ರವನ್ನು ರಕ್ಷಣೆ ಮಾಡಿದಂತಹ ಅನೇಕ ಅವಕಾಶ ವಂಚಿತ ಸಮುದಾಯಗಳ ಪ್ರತಿಭೆಗಳು ಇತಿಹಾಸದಲ್ಲಿ ದಾಖಲಾಗದೆ ಉಳಿದು ಬಿಟ್ಟಿದೆ. ಅಕ್ಷರ ವಂಚಿತ ಸಮುದಾಯಗಳು ನಾವು, ನಮ್ಗೆ ಯಾರ್ಯಾರು ಏನೇನು ಮಾಡಿದ್ರೆ ಗೊತ್ತಿಲ್ಲ. ಯಾರೋ AZTಯಲ್ಲಿ ಬರೋದು ಅದನ್ನು ನಾವು ನಂಬ್ಕೊಂಡು ಕೂತಿದ್ದೇವೆ. ಆದರೆ ದುರದೃಷ್ಟ, ಪ್ರಜಾಪ್ರಭುತ್ವದ ಇಂಥ ವ್ಯವಸ್ಥೆಯಲ್ಲಿ ನಮ್ಮ ಇತಿಹಾಸವನ್ನ, ನಮ್ಮ ಭಾವನೆಗಳನ್ನ ನಾವೇ ಬರಿಬೇಕಾದಂತ ಅನಿವಾರ್ಯತೆ ಈ ರಾಷ್ಟ್ರದಲ್ಲಿದೆ. ಅದಕ್ಕೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವೆಲ್ಲರೂ ಕೂಡ ಇವತ್ತು ನೆನೆಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಾರತ ಸಂವಿಧಾನ ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ನಾವು ನಮ್ಮ ಭಾವನೆಗಳನ್ನ ಇವತ್ತು ನಿಮ್ಮ ಮುಂದೆ ಮಂಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ವರ್ಗಗಳಿಂದ ಬಂದಿರತಕ್ಕಂಥ ನಾವು ನಮ್ಮ ರೋದನೆ, ವೇದನೆ, ನಮ್ಮ ಸಂತೋಷ, ಭಾವನೆಗಳನ್ನ ಮತ್ತೆ ನಮ್ಮ ಇತಿಹಾಸವನ್ನ, ನಾವು ನಡೆದು ಬಂದ ದಾರಿ ಇತಿಹಾಸವನ್ನು ಕೂಡ ದಾಖಲು ಮಾಡ್ತಕ್ಕಂತಹ, ಈ ಬಗ್ಗೆ ವಿದ್ವತ್ತನ್ನು ಪಡೀತಕ್ಕಂತಹ, ಕನ್ನಡ ಭಾಷೆ ಮೇಲೆ ಪ್ರೌಢಿಮೆಯನ್ನು ಪಡೀತಕ್ಕಂತಹ ಅನಿವಾರ್ಯತೆ ಇದೆ. ಹಾಗಾಗಿ ಅಲಿರಾಜ್ ಅವರು ಇನ್ನು ಅನೇಕರಿಗೆ ಒಳ್ಳೆ ರಾಜ್ಯ ಮಟ್ಟದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ರಾಜ್ಯ ಪುರಸ್ಕಾರ ಪ್ರಶಸ್ತಿಯನ್ನು ವಿತರಿಸಲಾಗಿದೆ. ಶಿಕ್ಷಣ ಕ್ಷೇತ್ರ ಕೆಎನ್ ರೇಣುಕಾ, ಕರ್ನಾಟಕ ರಾಜ್ಯದ ಪ್ರಥಮ ತೃತೀಯ ಲಿಂಗಿ ಅತಿಥಿ ಉಪನ್ಯಾಸಕರು ಬಳ್ಳಾರಿ, ಸಾಹಿತ್ಯ ಕ್ಷೇತ್ರ ಮುನವರ್ ಜೋಗಿಬೆಟ್ಟು, ಕಥೆಗಾರರು ಸಾಮಾಜಿಕ ಕ್ಷೇತ್ರ ಕಾರುಣ್ಯ ನಿವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮ ಸಿಂಧನೂರ ಇವರಿಗೆ ನೀಡಿ ಗೌರವಿಸಲಾಗಿದೆ. ನಂತರ ಅನೇಕ ಕವಿಗಳು ತಮ್ಮ ಸ್ವರಚಿತ ಕವಿತೆಗಳನ್ನು ವಾಚಿಸಿದ್ರು. ಈ ಸಂದರ್ಭದಲ್ಲಿ ಅಂಕಣಕಾರರು ಆದ ತೇಜವತಿ HD, ಕಸಾಪ ಮಾಜಿ ಜಿಲ್ಲಾಧ್ಯಕ್ಷ ವೀರಣ್ಣ ನಿಂಗೋಜಿ, ಸಾಹಿತಿ ಅಲ್ಲಮ್ಮ ಪ್ರಭು ಬೆಟತೂರ, ಪತ್ರಕರ್ತ ಹಾಗೂ ಸಾಹಿತಿ ಸಿರಾಜ್ ಬಿಸರಳ್ಳಿ, ಸಾಹಿತಿ ಅಕ್ಬರ್ ಕಾಲಿಮಿರ್ಚಿ, ಸಾಹಿತಿ MD ಆಲಿ ಸೇರಿ ಅನೇಕರು ಹಾಜರಿದ್ದರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.